ಸ್ನೇಹಿತರೆ, ಬಂಗಾರ ನೀ ಬಲು ದುಬಾರಿ ಅನ್ನೋ ಮಾತು ಇದೀಗ ಎಲ್ಲ ಕಡೆ ಚರ್ಚೆಗೆ ಬರ್ತಾ ಇದ್ದು, ಇದೀಗ ಚಿನ್ನದ ಬೆಲೆ ಏರಿಕೆ ನಡುವೆ ಕೇಂದ್ರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಇದೀಗ ಆಭರಣ ಪ್ರಿಯರಿಗೆ ಸಂತಸ ತಂದಿದೆ ಅಂತ ಹೇಳಬಹುದು. ಹಾಗಾದ್ರೆ ಏನದು ಗುಡ್ ನ್ಯೂಸ್ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಚಿನ್ನದ ಬೆಲೆಗಳು ಇತಿಹಾಸದಲ್ಲಿ ಅಭೂತಪೂರ್ವ ದರದಲ್ಲಿ ಏರ್ತಾ ಇದೆ. ಸಾರ್ವಕಾಲಿಕ ದಾಖಲೆಯ ಮಟ್ಟವನ್ನು ತಲುಪಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ಪ್ರಸ್ತುತ 1,06,000 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 96,000 ರೂಪಾಯಿ ತಲುಪಿದ್ದು, ಈ ಹಿಂದೆ ಎಂದೂ ಕೂಡ ನೋಡಿರದಷ್ಟು ಚಿನ್ನದ ರೇಟ್ ಜಾಸ್ತಿ ಆಗ್ತಿದೆ. ಈ ಹೆಚ್ಚಳದಿಂದಾಗಿ ಜನಸಾಮಾನ್ಯರಿಗೆ ಚಿನ್ನದ ಆಭರಣಗಳನ್ನು ಖರೀದಿಸೋದು ತುಂಬಾ ಕಷ್ಟಕರವಾಗ್ತಿದ್ದು, ಅದರಲ್ಲೂ ಭಾರತೀಯರಿಗೆ ಚಿನ್ನವು ಕೇವಲ ಲೋಹವಲ್ಲ, ಅದನ್ನ ಪ್ರತಿಯೊಂದು ಶುಭ ಘಟನೆಯ ಸಂಕೇತವೆಂದು ಪರಿಗಣಿಸಲಾಗ್ತದೆ. ಮದುವೆಗಳು, ಹಬ್ಬಗಳು, ಸಮಾರಂಭಗಳು, ಹುಟ್ಟುಹಬ್ಬಗಳು, ಯಾವುದೇ ವಿಶೇಷ ಸಮಾರಂಭ ಬಂದರೂ ಕೂಡ ಚಿನ್ನ ಇಲ್ಲ ಅಂದ್ರೆ ಬಹಳ ಬೇಜಾರಿನ ಸಂಗತಿ ಅನ್ನುವಂಥ ರೀತಿಯಲ್ಲಿ ಇದ್ಬಿಡ್ತಾರೆ. ಈಗ ಪ್ರಸ್ತುತ ಮಧ್ಯಮ ವರ್ಗದ ಜನರಿಗೆ ಚಿನ್ನ ಖರೀದಿಸೋದು ಬಹಳ ಹೊರೆಯಾಗಿದ್ದು, ಈ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ದೇಶದಾದ್ಯಂತ ಚಿನ್ನದ ವ್ಯಾಪಾರಿಗಳ ಸಂಘವು ಕೇಂದ್ರ ಹಣಕಾಸು ಸಚಿವಾಲಯದ ಮುಂದೆ ಕೆಲವು ಪ್ರಮುಖ ಪ್ರಸ್ತಾಪಗಳನ್ನು ಮುಂದಿಟ್ಟಿದೆ. ಅದರಲ್ಲಿ ಮುಖ್ಯವಾಗಿ ಚಿನ್ನಾಭರಣಗಳಿಗೆ ಇಎಂಐ ಲಭ್ಯವಾಗುವಂತೆ ಮಾಡಬೇಕು ಅನ್ನೋ ಬೇಡಿಕೆ ಇದ್ರೆ, ಇಲ್ಲಿಯವರೆಗೂ ಬ್ಯಾಂಕ್ಗಳು ಮನೆ, ವಾಹನ ಅಥವಾ ವ್ಯವಹಾರ ಸಾಲಗಳಿಗೆ ಮಾತ್ರ ಇಎಂಐ ಸೌಲಭ್ಯವನ್ನು ಹೊಂದಿವೆ ಅಂತ ತಿಳಿದಿದೆ. ಆದರೆ ಭವಿಷ್ಯದಲ್ಲಿ ಚಿನ್ನ ಖರೀದಿಗೂ ಕೂಡ ಇಎಂಐ ಆಯ್ಕೆಯನ್ನು ಒದಗಿಸಿದ್ರೆ ಅದು ಜನರಿಗೆ ದೊಡ್ಡ ಪರಿಹಾರವಾಗುತ್ತೆ ಅಂತ ಮಾರುಕಟ್ಟೆ ಮೂಲಗಳು ತಿಳಿಸಿದೆ. ಇನ್ನು ಕಳೆದ 5 ವರ್ಷಗಳಲ್ಲಿ ಚಿನ್ನದ ಬೆಲೆ ಸುಮಾರು 100% ಹೆಚ್ಚಾಗಿದ್ದು, ತ್ವರಿತ ಏರಿಕೆಯಿಂದಾಗಿ ಒಂದು ಕಾಲದಲ್ಲಿ ಸುಲಭವಾಗಿ ಲಭ್ಯವಿದ್ದ ಆಭರಣಗಳು ಈಗ ಸಾಮಾನ್ಯ ಕುಟುಂಬಗಳಿಗೆ ಕೈಗೆಟಕ್ತಾ ಇಲ್ಲ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿ ವ್ಯಾಪಾರಿಗಳ ಸಂಘ ಸೂಚಿಸಿದಂತೆ ಇಎಂಐ ಚಿನ್ನದ ಆಭರಣಗಳನ್ನು ಖರೀದಿಸುವ ಆಯ್ಕೆಯನ್ನು ಲಭ್ಯಗೊಳಿಸಿದ್ರೆ ಜನರು ಕಡಿಮೆ ಹಣದಲ್ಲಿ ಚಿನ್ನದ ಆಭರಣಗಳನ್ನು ಖರೀದಿಸಲು ಸಾಧ್ಯವಾಗುತ್ತೆ. ಬಟ್ ಇಎಂಐ ಆಯ್ಕೆಗಳನ್ನು ಒದಗಿಸುವ ಮೂಲಕ ಪಾರದರ್ಶಕತೆಯನ್ನು ಕೇಂದ್ರ ಸರ್ಕಾರ ಮಾಡುತ್ತಾ ಅಥವಾ ಉದ್ಯಮಕ್ಕೆ ದೊಡ್ಡ ಉತ್ತೇಜನ ನೀಡುವ ಅವಕಾಶವನ್ನು ಹೊಂದಿರತಕ್ಕಂಥ ಈ ಸಂದರ್ಭದಲ್ಲಿ ಸಿಬಿಲ್ ಸ್ಕೋರ್ ಆಧರಿಸಿ ಇಎಂಐ ಸೌಲಭ್ಯವನ್ನು ಮಾಡಿಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.